ಮುಲ್ಲಾ ಸರ್ ಇದ್ದಾರೆ, ಮುಲ್ಲಾ ಸರ್ ಹತ್ರ ಮಾತಾಡ್ತೀನಿ. ಮುಲ್ಲಾ ಸರ್, ಸಾಕಷ್ಟು ನೀವು ಪ್ರಕರಣಗಳನ್ನ ನೋಡಿರ್ತೀರಿ, ಸರಗಳತನ ಪ್ರಕರಣಗಳನ್ನ ನಿಮ್ಮ ಒಂದು ಆ ಪ್ರೊಫೆಷನಲ್ ಆ ಕ್ಯಾರಿಯರ್ ಟೈಮಲ್ಲಿ ನೋಡಿರ್ತೀರಿ ನೀವು. ಸೊ ಈ ಒಂದು ಟೈಮಲ್ಲಿ ಇತ್ತು ಸರ್, ಈ ಪಲ್ಸರ್ ಬೈಕ್ಗಳನ್ನ, ಈ ಚೈನ್ ಸ್ನ್ಯಾಚಿಂಗ್ಗೆ ಪಲ್ಸರ್ ಬೈಕ್ಗಳು ಫೇಮಸ್ ಆಗ್ಬಿಟ್ಟಿದ್ವು. ಯಾವ ಚೈನ್ ಸ್ನ್ಯಾಚರ್ ನೋಡಿ ನೀವು ಆ ಪಲ್ಸರ್ ಬೈಕನ್ನು ಯೂಸ್ ಮಾಡ್ತಾ ಇದ್ರು? ಒಂದು ಯಮಹಾ ಮತ್ತೆ ಈ ಪಲ್ಸರ್ ಬೈಕು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಸರಗಳತನ ಜಾಸ್ತಿ ಆಗಿರೋದು ಸರ್. ಮೊದಲೆಲ್ಲ ಈಗ ಲೇಟ್ ನೈಟ್ ಯಾವುದೋ ಒಬ್ರು ವಾಕಿಂಗ್ ಅಂದ್ರೆ ಒಬ್ರು ಲೇಟ್ ನೈಟ್ ಸ್ನ್ಯಾಚಿಂಗ್ ಆಗೋದು, ಇಲ್ಲಾಂದ್ರೆ ಸಂಜೆ ಹೊತ್ತು ಯಾರಾದ್ರೂ ಪಾರ್ಕಲ್ಲಿ ಒಬ್ಬೊಬ್ಬರೇ ವಾಕಿಂಗ್ ಹೋಗ್ತಿದ್ರೆ ಸ್ನ್ಯಾಚ್ ಮಾಡೋರು, ಇಲ್ಲ ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗ್ ವಾಕಿಂಗ್ ಹೋದ್ರೆ ಸ್ನ್ಯಾಚಸ್ ಆಗ್ತೈತೆ. ಆದ್ರೆ ಈಗ ಎಷ್ಟು ಜನ ಇರುವಂತ ಜಾಗದಲ್ಲೂ, ಬಸ್ ಸ್ಟ್ಯಾಂಡ್ ಅಂತ ಜಾಗದಲ್ಲೂ ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ ಸರ್, ಏನ್ ಹೇಳ್ತೀರಿ? ಈ ಕಳ್ತನ ನಮ್ಮ ನಾಗರಾಜ್ ಅವರು ಬಹಳ ಅನಾಲಿಟಿಕಲ್ ಆಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಬಹಳ ಬ್ಯೂಟಿಫುಲ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಫ್ರಮ್ ಬಿಗಿನಿಂಗ್ ಲಾಸ್ಟ್ 3 decades, ರಫ್ಲಿ ಅಬೌಟ್ 30 years 40 years ಹಿಸ್ಟ್ರಿ ಇದ್ದಿಲ್ಲ. ಆಲ್ ಆಫ್ ಎ ಸಡನ್ ಸ್ಟಾರ್ಟ್ ಆಯ್ತು 80s ಅಲ್ಲಿ, ಆಮೇಲೆ ವಿಕೋಪಕ್ಕೆ ಹೋಗ್ಬಿಡ್ತು. ಆಮೇಲೆ ಅದು ಕಡಿಮೆ ಆಗಿತ್ತು. ಈಗ ಹೊಸದಾಗಿ ಮೇ ಬಿ ಬಿಕಾಸ್ ಆಫ್ ನ್ಯೂ ಫೆನಾಮಿನಾ ಇದು ಸ್ಟಾರ್ಟ್ ಆಗಿರಬಹುದು. ಸಿಟಿಯಲ್ಲಿ ಕಡಿಮೆ ಆಗಿದೆ, ಫಾರ್ಚುನೇಟ್ಲಿ ಸಿಟಿ ಏರಿಯಾದಲ್ಲಿ ಕಡಿಮೆ ಆಗಿದೆ. ಮೇ ಬಿ ಬಿಕಾಸ್ ಆಫ್ ಇನ್ಕ್ರೀಸ್ ಆಫ್ CCTV ಕ್ಯಾಮೆರಾಸ್ ಇರಬಹುದು, ಬಹಳ ಕಡಿಮೆ ಆಗಿದೆ. ಎರಡನೇದು ನಾನು ನೋಡಿದ ಹಾಗೆ ಇಟ್ ಈಸ್ ಎ ಆಲ್ ಓವರ್ ದಿ ವರ್ಲ್ಡ್ ಫೆನಾಮಿನಾ. ಕಳ್ಳತನಗಳು ಕಡಿಮೆ ಆಗಿದ್ದಾವೆ. ಈ ಜನರಲಿ ಮೊದಲು ಒಂದು ಬಟ್ಟೆ ಹೊರಗಡೆ ಹಾಕಿದ್ರೆ ಕಳ್ತನ ಆಗೋದು, ಗ್ಯಾಸ್ ಚೇಂಬರ್ ಕಳ್ತನ, ಐ ಮೀನ್ ಇದರ ಚೇಂಬರು ಸರ್ ಕಳ್ತನ ಆಗೋದು. ಸರ್ ಒಂದು ಚಡ್ಡಿ ಗ್ಯಾಂಗ್ ಅಂತ ಈಗಲೂ ಒಂದು ಗ್ಯಾಂಗ್ ಇದೆ, ಅದು ಕಳ್ತನ ಮಾಡ್ತಾ ಇದೆ. ಬಟ್ ಸಂಖ್ಯೆ ಕಡಿಮೆ, ಪರ್ಸೆಂಟೇಜ್ ಇಸ್ ಲೋ ಅಷ್ಟೇನೆ. ಇಲ್ಲ, ಕಳ್ತನ ಕಡಿಮೆ ಆಗಿದೆ ಯಾಕಂದ್ರೆ ಸೈಬರ್ ಕ್ರೈಮ್ ಜಾಸ್ತಿ ಆಗಿದೆ. ನಾವು ನ್ಯೂಸ್ ಅಲ್ಲಿ ಈಗಲೂ ಸುದ್ದಿ ಮಾಡಿದೀವಿ. ಓಕೆ, ಎಸ್ ಸರ್. ಒಂದು ಕಳ್ಳರದು ಒಂದು ಸೈಕಾಲಜಿ ಇದೆ. ಏನು ಅಂದ್ರೆ ಕಡಿಮೆ ಎಫರ್ಟ್ಸ್ ಅಲ್ಲಿ ಜಾಸ್ತಿ ಲಾಭ ಆಗ್ಬೇಕು ಅಂತದ್ದು ಮಾಡ್ತಾರೆ. ಈ ಸರಗಳತನ ಕಡಿಮೆ ಆಗಿದ್ದು ಒಂದು ಕಾರಣ ಏನಂದ್ರೆ ಇನ್ಕ್ರೀಸ್ ಆಫ್ ಆರ್ಟಿಫಿಷಿಯಲ್ ಜ್ಯುವೆಲ್ರಿ. ಬಹಳಷ್ಟು ಜನ ಮೋಸ ಹೋಗಿದ್ದಾರೆ ಕಳ್ತನ ಮಾಡಕ್ ಹೋಗ್ಬಿಟ್ಟು ರಾಂಗ್ ಇದನ್ನ ಪಿಕಪ್ ಮಾಡಿ. ಬಟ್ ರೂರಲ್ ಏರಿಯಾದಲ್ಲಿ ಈಗ ಕೇಳ್ತಾ ಇರೋದು, ನಿಮ್ಮಿಂದ ಬಾಯಿಂದ ಕೇಳ್ತಾ ಇರೋದು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಮೇ ಬಿ ಬಿಕಾಸ್ ಅಲ್ಲಿ ಸರ್ವಿಲೆನ್ಸ್ ಕಡಿಮೆ ಇದೆ. ಸಿಟಿಯಲ್ಲಿ ಆಲ್ ಸೈಡ್ ಅಂಡ್ ಡನ್ ಸರ್ವಿಲೆನ್ಸ್ ಜಾಸ್ತಿ ಇದೆ, ಪೊಲೀಸು. ಸಿಟಿ ರೂರಲ್ ಏರಿಯಾದಲ್ಲಿ ಸರ್ವಿಲೆನ್ಸ್ ಪೊಲೀಸ್ನವ್ರು ಜಾಸ್ತಿ ಕಾಣೋದಿಲ್ಲ, CCTV ಕಡಿಮೆ, ಆಮೇಲೆ ಜಾಸ್ತಿ ನಿಬಡವಾದ ಟ್ರಾಫಿಕ್ ಇರೋದಿಲ್ಲ, ಫಾಸ್ಟ್ ಆಗಿ ಹೊಡ್ಕೊಂಡು ಹೋಗ್ಬಿಡ್ಬಹುದು. ಈ ಒಂದು ಕಾರಣದಿಂದ ಇನ್ಕ್ರೀಸ್ ಆಗಿರಬಹುದು. ಈಗ ಪ್ರತಿಯೊಂದು ಕಾಯಿಲೆಗೆ ಒಂದು ಮದ್ದು ಕಂಡು ಹಿಡಿತಾರೆ, ಅದೇ ತರ ಇದಕ್ಕೊಂದು ಮದ್ದು ಪೊಲೀಸ್ನವ್ರು ಕಂಡು ಹಿಡಿತಾರೆ. ಇಟ್ ವಿಲ್ ಬಿ ಕಂಟ್ರೋಲ್ಡ್. ಇದು ಫೆನಾಮಿನಾ, ಇದು ಅಷ್ಟೇನೆ, ಇದು ಟೆಂಪರರಿ ಫೆನಾಮಿನಾ. ಕಳ್ತನ ಅಥವಾ ಕಳ್ಳರು ಪರ್ಮನೆಂಟ್ ಅಲ್ಲ, ಅವರು ಟೈಮ್ ಬೀಯಿಂಗ್ ಅಪ್ ಬರ್ತಾರೆ. ಅಲ್ಟಿಮೇಟ್ಲಿ ಪೊಲೀಸ್ ಅಂಡ್ ಲಾ ಅಂಡ್ ಆರ್ಡರ್ ಅಂಡ್ ಸೊಸೈಟಿ ವಿಲ್ ಆಲ್ವೇಸ್ ಹ್ಯಾವ್ ಅಪ್ಪರ್ ಹ್ಯಾಂಡ್. ಆದ್ರಿಂದ ನಾನು ಹೋಪ್ಫುಲ್ ದಟ್ ದಿಸ್ ವಿಲ್ ಕಮ್ ಟು ಎನ್ ಎಂಡ್. ಆಲ್ ರೈಟ್ ಸರ್. ಎಸ್, ಗಣೇಶ್ ಸರ್, ಸಾಕಷ್ಟು ಸಲ ನಾವು ಗಮನಿಸಿದೀವಿ ಸರಗಳತನ ಬೆಂಗಳೂರಲ್ಲೂ ಕೂಡ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಚೈನ್ ಸ್ನ್ಯಾಚಿಂಗ್ ಇದೆಲ್ಲ ಒಳ್ಳೊಳ್ಳೆ ಈ ಜಯನಗರ ಇಂಥ ದೊಡ್ಡ ದೊಡ್ಡ ಏರಿಯಾಗಳಲ್ಲೇ ಚೈನ್ ಸ್ನ್ಯಾಚಿಂಗ್ ನಡೆದಿರೋ ಘಟನೆಗಳು ಬೇಕಾದಷ್ಟಿದೆ. ಸೊ ಏನ್ ಹೇಳ್ತೀರಿ? ಇಲ್ಲ ಮೇಡಮ್, ಇತ್ತೀಚಿನ ಒಂದು 6 ವರ್ಷದಲ್ಲಿ ನೀವು ನೋಡಿ ಚಿನ್ನ 300% ಜಾಸ್ತಿ ಆಗಿದೆ. 3,000 ಎಲ್ಲೂ ಸಿಗದಂತ ಇಂಟ್ರೆಸ್ಟ್, ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡಿದವ್ರಿಗೆ ಸಿಗುತ್ತೆ ಇವಾಗ ಅಷ್ಟೇನೆ. ಯಾತಕ್ಕೆ ನಿಮ್ಗೆ ಹೇಳಿತ್ತು ಅಂದರೆ ಹೌದು ಸರ್, ಒಂದು 6-7 ವರ್ಷದಿಂದ ನನ್ನ ಮಗನ ಮದುವೆ ಆದಾಗ ನಾನೇ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ತಂದಾಗ 3,600 ರೂಪಾಯಿ ಇತ್ತು. ಇವತ್ತು ನೀವು ಹೇಳ್ತಿದ್ರು ಒಂದು TV-ನಲ್ಲಿ 1,40,000 1.5 ಲಕ್ಷ 1.5 ಲಕ್ಷನೇ ಜಾಸ್ತಿ ಆಗಿತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್. ಯಾವ್ಯಾವ ವಸ್ತುಗಳ ಬೆಲೆ ತುಂಬ ಜಾಸ್ತಿ ಆಗ್ತಾಯಿದೆ, ಆ ವಸ್ತುಗಳ ಮೇಲೆ ಜನಗಳ ಆಕರ್ಷಣೆಯೂ ಜಾಸ್ತಿ ಆಗ್ತಾಯಿದೆ. ಅದನ್ನು ಕಳ್ತನ ಮಾಡಬೇಕು, ಅದರಿಂದ ನಮ್ಗೆ ಬದುಕು ಸರೋಗುತ್ತೆ ಅನ್ನೋದು ಇನ್ನೊಂದು ಕಡೆ ದಿಕ್ಕಿನಲ್ಲೂ ಜಾಸ್ತಿ ಆಗ್ತಾಯಿದೆ. ಈ ಭೂಮಿ ಬೆಲೆ 25 ವರ್ಷದಿಂದ 30 ವರ್ಷದಿಂದ ಹೋಗಿ ಅಲ್ಲಿ ಮನೆ ಕಟ್ಕೊಳ್ಳೋ, ಹೋಗಿ ಆ ಸೈಟ್ ತಗೊಳ್ಳೋ ಅಂದ್ಬಿಡ್ತಿದ್ರು. ಈಗ ಅಣ್ಣ ತಮ್ಮಂದರೆ 1 ಅಡಿ ಜಾಗ ಬಿಡಲ್ಲ. ಅಂದರೆ ಆ ಕಾಸ್ಟ್ ಆಫ್ ದ ಮೆಟೀರಿಯಲ್, ಆ ವಸ್ತುವಿನ ಬೆಲೆ ತುಂಬ ಜಾಸ್ತಿ ಆದಾಗ ಮನಸ್ಸು ಬಿಡ್ತಿಲ್ಲ. ಈಗ ಬಂಗಾರಕ್ಕೆ ಬಂದರೆ
ಈ ಬಂಗಾರ ತುಂಬ ಜಾಸ್ತಿ. ಗಂಡು ಮಕ್ಕಳು ಕೂಡ ಒಂಥರ ರಾಜರಂಗೆ ಓಡಾಡ್ತವ್ರೆ. ಏನು ಈ ಕೈಗೆ ಇಷ್ಟಗಲ ಕಡಗ, ಅರ್ಧ ಕೆ ಜಿ, ಮುಕ್ಕಾಲು ಕೆ ಜಿ. ಇದು ಹೆಣ್ಮಕ್ಕಳನ್ನ ಒಂದು ರೀತಿ ಅಸೂಯೆ ಪಡೋ ರೀತಿಯಲ್ಲಿ ಆಗ್ತಾ ಇದೆ. ಅವರ ಹೆಂಡತಿಯರ ಹತ್ರ ಒಡವೆ ಇದೆಯಲ್ಲೋ ಗೊತ್ತಿರೋ, ಇವರು ಹಿಂಗೆ. ಇದು ಒಂದು ರೀತಿ ಪ್ರದರ್ಶನ ವಸ್ತು ಆಗಬಾರ್ದು. ಚಿನ್ನ ಅನ್ನೋದು ಬೇಕು ನಿಜ. ಹೆಂಗಸರಿಗೆ ಸಾಹೇಬ್ರು ಹೇಳ್ತಿದ್ರು ಆಗಲೇ, ಮಾಂಗಲ್ಯ ಕಟ್ಟಕ್ಕೂ ಕಷ್ಟಪಡ್ತಿದ್ರು ಅವತ್ತಿನ ದಿವಸ. ನಿಜ, ಒಂದು ಸಣ್ಣ ಕಾಸು ಹಾಕ್ತಿದ್ರು. ಇವತ್ತು ಎಲ್ಲವನ್ನೂ ಕೂಡ ವೈಭೋಗದ ಜೀವನದಲ್ಲಿ ಹೋಗ್ತಾ ಇದ್ದಾಗ, ವೈಭೋಗದ ಜೀವನದಲ್ಲಿ ಹೋಗ್ತಿದ್ದಾಗ ನನಗೆಲ್ಲಿದೆ ಇರತಕ್ಕಂಥ ವಸ್ತುಗಳು ಇರುತ್ತೆ, ಇಷ್ಟೊಂದು ಇದೆಯಲ್ಲ, ಒಂದು ಅಸೂಯನೂ ಕಾರಣ ಇರ್ಬೋದು. ಇವ್ರು ಎಷ್ಟೋ ಚೆನ್ನಾಗಿದ್ದಾರೆ, ಇನ್ನು ಮನೇಲಿ ಐ ಡೋಂಟ್ ಥಿಂಕ್ ಸೋ ಗಣೇಶ್ ಜಿ. ಚೈನ್ ಸ್ನ್ಯಾಚಿಂಗ್ ಗೆ ಅಸೂಯೆ ಕಾರಣ ಅಂತ ನಾನು ಹೇಳಲಾರೆ. ಸರಗಳ್ಳತನಕ್ಕೆ ಅಸೂಯೆ ಕಾರಣ ಯಾಕೆ ಬಂದೆ ಅಂದರೆ, ನೀವು ಅದು ನೋಡಿದಾಗ ಅಸೂಯೆ. ಈ ಚೈನ್ ಸ್ನ್ಯಾಚಿಂಗ್ ಅಂತ ಯಾತಕ್ಕೆ ಬರ್ತದೆ ಅಂದರೆ, ಸಾಹೇಬ್ರು ಹೇಳ್ತಿದ್ರು ಪಲ್ಸರು ಯಮ ಈ ಎರಡೂ ವಸ್ತುಗಳು ಸ್ಕೂಟರ್ಗಳನ್ನ ಭಾಳ. ಈಗ 100 ಗ್ರಾಮ್ ಚಿನ್ನ ಅವನು ಕದ್ದ ಅಂದ್ಕೊಳ್ಳಿ. 100 ಗ್ರಾಮ್ ಚಿನ್ನ ಕದ್ದರೆ ಎಷ್ಟಾಯಿತು? 16 ಲಕ್ಷ ರೂಪಾಯಿ ಆಯಿತು. ಇವತ್ತು ನೀವು ಹೇಳಿದ್ಮೇಲೆ 15 ಲಕ್ಷ ಆಯಿತು. ನಾವು ಒಂದು ವರ್ಷಕ್ಕೆ ಒಂದು ಚಿನ್ನದ ಸರ ಕದ್ದರೆ ತಿಂಗಳು 1.25 ಲಕ್ಷ ಸಂಬಳ ಬರ್ತದಪ್ಪ. ನೀವು ಆಗಲೇ ಹೇಳ್ತಿದ್ರಿ, ನಾನು ಮುಂದೆ ಏನಾಗ್ತೀನೋ ಹಿಡ್ಕೊಂಡ್ರೆ ನೋಡ್ಕೊಳ್ಳೋಣ, ಎಸ್ಕೇಪ್ ಆದರೆ ನೋಡ್ಕೊಳ್ಳೋಣ ಅಂತ. ಈಗ ಎಲ್ಲ ಜನರು ಸ್ವಲ್ಪ ಬಂಡು ಬಿದ್ದಿದ್ದಾರೆ. ಹಾಗೆ ಮುಲ್ಲಾ ಸಾಹೇಬರು ಹೇಳ್ತಿದ್ರು, ಸರಗಳ್ಳತನವನ್ನು ಆಗಲಿ ಅಥವಾ ಯಾವುದೇ ಒಂದು ಅಪರಾಧವನ್ನು ಕಂಡುಹಿಡಿಯಲು ಸಾಕಷ್ಟು ನಾವು ತರಡೈ ಅಂದರೆ 3ನೇ ಕಣ್ಣನ್ನು ಇರತಕ್ಕಂಥ ಒಂದು ಕ್ಯಾಮ್ರಾಗಳನ್ನು ಹಾಕಿದ್ದೀವಿ. ನಮ್ಮ ಪೊಲೀಸರು ಕೂಡ ಪರಿಣಿತರಾಗಿದ್ದಾರೆ ಇದರ. ಆದರೆ ಇಲ್ಲಿ ಒಂದು ಪ್ರಶ್ನೆ ಗಮನಿಸಬೇಕು. ಏನೇ ಚಿನ್ನ ಕದ್ದಂಥ ವ್ಯಕ್ತಿಯ ಕೊಡತಕ್ಕಂಥ ಶಿಕ್ಷೆ ಸಾರ್ವಜನಿಕರ ಗಮನಕ್ಕೆ ಬರಬೇಕು, ಅಥವಾ ಆ ಯುವಜನಕರ ಗಮನಕ್ಕೆ ಬರಬೇಕು. ಇಂಥ ಬದುಕುವುದಕ್ಕಿಂತ ನಾನು ನ್ಯಾಯವಾಗಿ ಇರೋದರಲ್ಲೇ ಬದುಕ್ತೀನಿ ಅನ್ನತಕ್ಕಂಥ ಭಾವನೆಯನ್ನೂ ರೂಢಿಸ್ಬೇಕು. ಎಲ್ಲರೂ ಕಳ್ಳರಲ್ಲ. ಐ ಡೋಂಟ್ ಥಿಂಕ್ ಸೊ ಇದು ವರ್ಕೌಟ್ ಆಗುತ್ತೆ ಅಂತ. ಆಗಲ್ಲ ಅಂತಲ್ಲ ಅನ್ನೋದಕ್ಕಿಂತ ಸಮಾಜದ ಜವಾಬ್ದಾರಿ ಕೂಡ. ಎಲ್ಲರೂ ಕಳ್ಳರಲ್ಲ. ಅಲ್ಲ, ಯಾಕೆ ಹೇಳ್ತೀನಿ ಅಂದ್ರೆ, ಎಸ್ ಸರ್, ನಾನು ಹೇಳ್ಬಿಡ್ತೀನಿ, ಒಂದೇ ನಿಮಿಷ ನಾಗರಾಜ್ ಸರ್. ಯಾಕೆ ಹೇಳ್ತೀನಿ ಅಂದ್ರೆ, ಅತ್ಯಾಚಾರ ಮಾಡೋದು ತಪ್ಪು ಅಂತ ಗೊತ್ತಿದೆ, ಅದಕ್ಕೆ ದೇಶದಲ್ಲಿ ಎಂಥ ಕಠಿಣ ಶಿಕ್ಷೆ ಇದೆ ಅಂತ ಗೊತ್ತಿದೆ. ಈ ಹಿಂದೆ ಅತ್ಯಾಚಾರಿಗಳ ಎನ್ಕೌಂಟರ್ ಆಗಿರೋ ವಿಚಾರಗಳು ಕೂಡ ಬಹಿರಂಗ ಆಗಿದೆ. ಅಷ್ಟೆಲ್ಲ ಆದ್ರೂ ಕೂಡ ಇವತ್ತೇನಾದ್ರೂ ಆ ಕೃತ್ಯಗಳನ್ನ ನಡೆಸೋರ ಸಂಖ್ಯೆ ಏನು ಕಡಿಮೆ ಏನಾಗಿಲ್ಲ. ಸೊ ಬಹಿರಂಗವಾಗಿ ಶಿಕ್ಷೆ ಕೊಟ್ಟಿದ ತಕ್ಷಣ ಯುವ ಸಮೂಹ ಬದಲಾಗ್ಬಿಡುತ್ತೆ ಅಂತ ನಾನು ಡೆಫಿನೆಟ್ಲಿ ನಾನು ಹೇಳಲಾರೆ ಸರ್. ನಾನು ನಿಮ್ಗೆ ನೀವು ಹೇಳಿದ ಪಾಯಿಂಟ್ ಎಲ್ಲ ಒಪ್ಕೊಂಡೆ. ಅಂದರೆ ಆವತ್ತು ಇದ್ದಂಥ ಒಂದು ಜನಸಂಖ್ಯೆಗೂ ಆವತ್ತಿದ್ದಂಥ ಸಂಸ್ಕಾರಯುತವಾದ ಶಿಕ್ಷಣಕ್ಕೂ ನೀತಿಗೂ ಮನೆಯಲ್ಲಿದ್ದಂಥ ಒಂದು ಸಂಬಂಧಗಳಿಗೂ ಇವತ್ತು ಹೋಗ್ತಾ ಇರತಕ್ಕಂಥ ದಿಕ್ಕಲ್ಲೂ ಸ್ವಲ್ಪ ಭಾಳ ಬದಲಾವಣೆ ಆದರೂ ಕೂಡ ನೀವು ಹೇಳಿದ್ದು ತಪ್ಪೇ ಆಗಬಾರ್ದು ಅಂತ ನಿರೀಕ್ಷೆ ಮಾಡಲಿಕ್ಕೂ ಸ್ವಲ್ಪ ಕಷ್ಟ ಇಂಥ ದೊಡ್ಡ ಸಮಾಜದಲ್ಲಿ. ನೋಡಿ, ಶಿಕ್ಷೆ ಇದಕ್ಕೆ ಅಲ್ಟಿಮೇಟ್ ಒಂದು ಡಿಸಿಷನ್ ಆಗಬೇಕು. ಆದರೆ ಅವೇರ್ನೆಸ್, ಈಗ ನಾನೇ ಆಗಲಿ ಪ್ರದರ್ಶನ ಮಾಡಿದರೆ, ನಾನು ದಾರಿಯಲ್ಲಿ ಹೋಗುವಾಗ ನಾನು ಐ ಆಮ್ ಅಟ್ರಾಕ್ಟೆಡ್. ನನ್ನ ಕಡೆ ನೋಡ್ತಾರೆ ಜನ, ಒಳ್ಳೆಯವರು ನೋಡ್ತಾರೆ, ಕೆಟ್ಟವರು ನೋಡ್ತಾರೆ. ಈ ಕಳ್ಳರು ನೋಡಿದ್ದಾರೆ, ಅವರು ಫಾಲೋ ಮಾಡಿದ್ದಾರೆ ನೋಡಿ, ಅವರು ಹಿಂದೆ ಬಂದು ಕಿತ್ಕೊಂಡು ಹೋಗಿದ್ದಾರೆ. ಆದ್ದರಿಂದ ನಾವು ಸಾರ್ವಜನಿಕವಾಗಿ ಎಷ್ಟು ಸೇಫ್ಟಿ ನಮಗೆ ಬೇಕೋ ಅಷ್ಟು ತೊಗೊಳ್ಬೇಕು. ಅದು ನಮ್ಮ ಜವಾಬ್ದಾರಿ. ನಾವು ಎಲ್ಲನೂ ಪೊಲೀಸರ ಮೇಲೆ ಬಿಡಲಿಕ್ಕಾಗಲ್ಲ. ಯಾಕೆಂದರೆ ಈಗ ಮಾದನಾಯಕನಹಳ್ಳಿ ಲಿಮಿಟ್ಸ್ ಅಂತ ಹೇಳಿದ್ರೆ, ನಾನು ಅಲ್ಲಿ ಸರ್ವ್ ಮಾಡಿದ್ದೀನಿ. ಅದು ಒಂದು ರಿಮೋಟ್ ಪ್ಲೇಸ್. ಇವಾಗ ಸಿಟಿಗೆ ಬಂದಿದೆ ಅದು. ಆ ಸಿಟಿಗೆ ಬಂದ ಮೇಲೆ ಸಿಟಿ ಪೊಲೀಸರ ಸಂಖ್ಯೆ ಎಷ್ಟಿದೆಯೋ ಅಷ್ಟೇ ಇದೆ, ಆದರೆ ಏರಿಯಾ ಜಾಸ್ತಿ ಇದೆ. ಈಗ ಸಿಟಿ ಪೊಲೀಸ್ ಸ್ಟೇಷನ್ಸ್ ನೀವು ತೊಗೊಂಡ್ರೆ ಶಿವಾಜಿನಗರ ಆಗ್ಬೋದು, ಭಾರತಿ ನಗರ ಆಗ್ಬೋದು, ಆ ಕಡೆ ಲಿಮಿಟೆಡ್ ಇದೆ. ಆ ಸಿಟಿ ಸೆಟಪ್ಪಲ್ಲಿ ಅದು ಕೂಡ ಬಂದಾಗ ವಾಸ್ಟ್ ಏರಿಯಾ ಇದೆ, ಏರಿಯಾ ಏನು ಕಟ್ಟಾಗಿಲ್ಲ. ಆಗಿರಬೇಕಾದ್ರೆ ನಾವು ಆ ಪ್ರಮಾಣದಲ್ಲಿ ಅಲ್ಲಿ ಎಚ್ಚರಿಕೆ ಹಾಕಬೇಕು. ಪೊಲೀಸಿಂಗ್ ಅವೇರ್ನೆಸ್ ಬೇಕು. ಅವೇರ್ನೆಸ್ಸು ಜನಕ್ಕೆ ಕೊಡುವಂಥ ಇದು ಪ್ರಚಾರ ಬೇಕು. ಆ ಪ್ರಚಾರ ಆದರೆ ಅಲ್ಲಿ ಒಂದು ನೋಡಿ, ಇವತ್ತು ವೆರಿ ಕಾಸ್ಟ್ಲಿ ಅಫೇರ್ ಅದು. ಹೌದು, ಏನು ಆ ಒಂದು ಪರಿಣಾಮ ಡೆತ್ತಲ್ಲಿ ಎಂಡ್ ಆಗಿದೆ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಬೇರಬಲ್. ಇದರಿಂದ ಪೊಲೀಸರು ಸಡನ್ನಾಗಿ ಏನು ಮಾಡಲಿಕ್ಕಾಗಲ್ಲ, ಅದೇನು ಮ್ಯಾಜಿಕ್ ಅಂತೂ ಮಾಡೋಕ್ಕಾಗಲ್ಲ. ಸಿಟಿಲಾದರೆ ಕ್ಯಾಮ್ರಾಗಳು ಅಳವಡಿಸೋದು ಸುಲಭ. ಅಲ್ಲಿ ಎಷ್ಟು ಕ್ಯಾಮ್ರಾ ಅಂದರೆ ಮನೆಗೂ ಒಂದು ಕ್ಯಾಮ್ರಾ ಹಾಕಿ ಅಂತ ಹೇಳ್ಬೋದು. ಯಾಕೆಂದರೆ ಅನುಕೂಲಸ್ಥರಿದ್ದಾರೆ ಅಲ್ಲಿ. ಅವರಿಗೆ ಹೇಳಿದರೆ ಮನೆಗೂ ಹಾಕಿ, ಈಗ ಅರ್ಲಿ ಬಿಫೋರ್ ಗೆಟಿಂಗ್ ಸನ್ರೈಸ್ ಮುಂಚೆ ಹೋಗಿ ಹಾಕಿದರೆ ಕತ್ತಲಲ್ಲಿ ಏನು ಕಾಣೋದಿಲ್ಲ. ಆ್ಯಂಡ್ ಇಟ್ ಈಸ್ ವೆರಿ ಡೇಂಜರಸ್. ಅದನ್ನು ಅವಾಯ್ಡ್ ಮಾಡಿಸ್ಬೋದು. ಈ ಥರ ಒಂದು ಪ್ರಚಾರ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. ಆದರೆ ನೀವು ಚಿನ್ನನೇ ಹಾಕಬೇಡಿ ಅಂತ ಹೇಳೋಕ್ಕೆ ಪೊಲೀಸರಿಗೆ ಯಾವುದೇ ಅಧಿಕಾರ ಇಲ್ಲ. ಯಾವುದೇ ಅಧಿಕಾರ ಯಾಕಿಲ್ಲ ಅಂತ ಹೇಳಿದ್ರೆ, ನಾವು ಅದನ್ನು ರಕ್ಷಣೆ ಮಾಡಲಿಕ್ಕೆ ಇರೋದು. ಒಂದು ಚಿನ್ನ ಹಾಕ್ಕೊಂಡು ಹೋಗೋರಿಗೆ ನಾವು ರಕ್ಷಣೆ ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ
ನಾಗರಾಜ್ ಸಾಹೇಬ್ರೆ, ರಿಮೋಟ್ ಆಗಿ ಬಂದು ನಮ್ಮ ಮೇಲೆ ಹಲ್ಲೆ ಮಾಡೋರ ಮೇಲೆ ನಾವು ಅಂದ್ರೆ ನಾವು ರಕ್ಷಣೆ ಮನೆಯಿಂದ ಕೊಡ್ಲಿಕ್ಕೆ ಹೊರಗಡೆನೆ ಬರಂಗಿಲ್ಲ Exactly. ಆದ್ರಿಂದ ಏನ್ ಹೇಳ್ತೀರಿ ಮುಲ್ಲಾ ಸರ್? ಎಸ್ ಸರ್. ಆ ಒಂದು ಪೊಲೀಸ್ ಇದೆ ಅಂತ ತೋರಿಸ್ಕೊಳ್ಳೋದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ಪೆಟ್ರೋಲಿಂಗು ಮತ್ತು ಈ ಥರದ್ದು ಮೊಬೈಲ್ ಇದು ಮಾಡೋದು ಅನುಕೂಲ. ಎಸ್ ಮುಲ್ಲಾ ಸರ್, ಫೈನಲಿ ಏನ್ ಸಜೆಸ್ಟ್ ಮಾಡ್ತೀರಿ ಸರ್ ಪಬ್ಲಿಕ್ಗೆ ಈ ವಿಚಾರವಾಗಿ? ಇದ್ರ ಬಗ್ಗೆ ಬೇಕಾದಷ್ಟು ಅವೇರ್ನೆಸ್ ಬಂದಿದೆ. ಈಗ ತಾಳಿ ಹಾಕ್ಬೇಕು, ತಾಳಿ ಇಲ್ಲದೆ ಹೆಂಗಸು ಹೊರಗಡೆ ಬರೋದಿಲ್ಲ. ತಾಳಿ ಹಾಕಿದ್ಮೇಲೆ ಅದನ್ನ ಸ್ವಲ್ಪ ಮುಚ್ಕೊಂಡು ಹೋದ್ರೆ ಸಾಕು, ಒಂದು ಸೆರಗ ಹಾಕೊಂಡು ಅದು ಕಾಣದಂಗ. ತನ್ನ ಮೋಸ್ಟ್ ಆಫ್ ದಿ ಕಳ್ತನಗಳು ಆಗೋದು ಎಲ್ಲಾ ಕಡೆನೂ ನಮ್ಮ ನೆಗ್ಲಿಜೆನ್ಸ್ ಇಂದಾನ ಆಗ್ತದೆ ಹೊರತು. ಸರ್ ನಾನು ಮುಲ್ಲಾ ಸರ್ ಇನ್ನೊಂದು ವಿಚಾರ ನಿಮ್ಮೆಲ್ಲರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ನಾನು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಫ್ ಮಾಡುವಾಗ ಲೈಕ್ ಅಂಡ್ ಯೂಟ್ಯೂಬ್ ಎಲ್ಲ ನೋಡುವಾಗ ತುಂಬಾ ಜನ ಮಹಿಳೆಯರು ಮನೆಯಲ್ಲಿರೋ ಒಡವೆಗಳನ್ನ ರೀಲ್ಸ್ ಮಾಡಿ ಮನೆಯಲ್ಲಿರೋ ಒಡವೆಗಳದೇ ಒಂದು ಅಂದ್ರೆ ಈಗ ಒಂದು ಮಾಡ್ತಾರೆ ಸರ್, ಗೆಟ್ ರೆಡಿ ವಿತ್ ಮೀ ಅಂತ. ನಾನು ಹೆಂಗ್ ಗೆಟ್ ರೆಡಿ ಆಗ್ತೀನಿ ನೋಡಿ ಅನ್ನೋದು ಅದೊಂದು ವಿಚಾರ. ಮತ್ತೊಂದು ವಿಚಾರ ಸರ್, ನನ್ನ ಹತ್ರ ಮೈ ಜ್ಯುವೆಲ್ರಿ ಕಲೆಕ್ಷನ್ ಅಂತ ಒಂದು ವಿಡಿಯೋಗಳನ್ನ ಮಾಡೋದು ಇವಾಗ ಒಂದು ಅಭ್ಯಾಸ ಆಗೋಗಿದೆ ಸರ್. ವೆದರ್ ಇಟ್ ಇಸ್ ಇಮಿಟೇಷನ್ ಜ್ಯುವೆಲ್ರಿ ಆರ್ ಗೋಲ್ಡ್ ಜ್ಯುವೆಲ್ರಿ, ದೇ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ರೀಲ್ಸ್. ದಟ್ ಈಸ್ ನಥಿಂಗ್ ಬಟ್ ಎಕ್ಸಿಬಿಷನ್. ಎಕ್ಸಿಬಿಷನ್ ಇಸ್ ನಥಿಂಗ್ ಬಟ್ ಇನ್ವಿಟೇಷನ್. ಈ ಒನ್ ಅಪ್ ಮ್ಯಾನ್ಶಿಪ್ ಇದೆಯಲ್ಲ, ಗಣೇಶ್ ಸರ್ ಒಂದೇ ನಿಮಿಷ. ಇದು ಒನ್ ಅಪ್ ಮ್ಯಾನ್ಶಿಪ್ ಇದೆಯಲ್ಲ, ಅದು ಹೆಂಗಸರಲ್ಲೇನೆ ಜಾಸ್ತಿ ಇರೋದು. ಅದು ನ್ಯಾರ್ಸಿಸಮ್ ಅಂತ ಹೇಳ್ತೀವಿ. ನಿಮ್ಗಿಂತ ನಾನ್ ಬೆಟ್ರು, ನನ್ ಬಟ್ಟೆಗಳು ಬೆಟ್ರು, ಸರ್ ಯಾರ್ದು ಬೆಟರ್ ಏನೋ ಗೊತ್ತಿಲ್ಲ, ಬಟ್ ಇದು ಡೆಪ್ತ್ ಆಗ್ತಿದೆ ಈ ತರ ಅಂತ ಅಂದಾಗ ಅಲ್ಲ ಅದು ಅದನ್ನ ಅಂದ್ರೆ ಯಾತ್ರ ಜೋಕ ಪಾರ್ಟ್ ಸರ್ ಪ್ರದರ್ಶನಕ್ಕೆ ಇಡ್ತಾ ಇದಾರೆ. ನನ್ನ ಹತ್ರ ಇಂಥ ಜ್ಯುವೆಲ್ರಿ ಇದೆ, ಈ ತರ ಜ್ಯುವೆಲ್ರಿ ಇದೆ, ನಾನು ಅದನ್ನ ಇದಕ್ಕೆ ಸೆಟ್ ಮಾಡ್ತಾ ಇದ್ದೀನಿ. ಸೊ ಇದು ಹೆಂಗಾಗ್ತಿದೆ ಅಂದ್ರೆ ಸೈಬರ್ ಕಳ್ಳರಿಗೂ ಮತ್ತು ಇದನ್ನ ಅಬ್ಸರ್ವ್ ಮಾಡ್ತಾ ಇರುವಂತ ಈ ರೀತಿ ಸರಗಳ್ಳರಿಗೂ ಒಂದ್ ರೀತಿ ನಮ್ಮನೇಲಿ ಏನಿದೆ ನಾನೇ ವೆಲ್ಕಮ್ ಮಾಡ್ದಂಗೆ. Exactly. I'm allowing you to come and snatch ಅಂತಾನೆ ಹೇಳೋದಾಗ್ತಿದೆ. It is an invitation. They are inviting. ಇದು ಎಲ್ಲ ಹೋಗ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಸಮಾಚಾರ ಬೇಕೋ ಅಷ್ಟು ಕೊಡಬೇಕು. ನಾನು ಮುಲ್ಲಾ ಸಾಹೇಬ್ರು ಹೇಳ್ತಿದ್ರು, ನೀವು ಏನೇ ಮಾಡಿ ನೀವು ಇನ್ನೊಂದು ಹೇಳ್ತಿದ್ರು ರೀಲ್ಸ್ ಮಾಡ್ತಾ ಇದ್ದಾರೆ ಇದೆಲ್ಲ. ನಾನು ಅಸೂಯೆ ಅಂತ ಹೇಳಿದ್ನಲ್ಲ, ಯಾವಾಗಲೂ ಕೂಡ ನಮ್ಮಲ್ಲಿರತಕ್ಕಂಥ ವಸ್ತುಗಳಾಗಲಿ ಒಡವೆಗಳಾಗಲಿ ಅದು ನಮಗೆ ಸಂಬಂಧಪಟ್ಟಿದ್ದು, ಪ್ರದರ್ಶನಕ್ಕಲ್ಲ. ನಾನು ಹೇಳ್ತಾ ಇರ್ತೀನಿ, ಮದುವೆಗೆ ಹೋದಾಗ ಹೆಂಗಸರು ನಮ್ಮ ಹಾಕ್ಕೊಂಡೋದಾಗ ಒಡವೆ, ಈ ಗಂಡಸರು ನಿಮ್ಮನ್ನು ನೋಡ್ಕೊಂಡೇ ಇರೋದೇ ಒಂದು ದೊಡ್ಡ ಕೆಲಸ ಆಗಿದೆ. ಬಾಡಿ ಗಾರ್ಡ್ ಆಗಿರ್ಬೇಕು ನಾವೀಗ. ಡ್ಯೂಟಿ ಅಲ್ಲ ಡ್ಯೂಟಿ ಅಲ್ಲಲ್ಲ, ಬಾಡಿ ಗಾರ್ಡ್ ಯಾಕಾಗಿರ್ಬೇಕು ಅಂದರೆ ನೀವು ಚೈನ್ ಹೋದ್ರೂ ಪರವಾಗಿಲ್ಲ. ನೀವು ಹೇಳ್ತಿದ್ರಲ್ಲ ಅವ್ರು ಸಂಪಾದನೆ ಮಾಡೋದು ಹೋಗುತ್ತಲ್ಲ ಅಂತ. ಮೋಸ್ಟ್ ಇಂಪಾರ್ಟೆಂಟ್ಲಿ ಪಕ್ಕದಲ್ಲಿರೋ ವ್ಯಕ್ತಿ ಇಂಪಾರ್ಟೆಂಟ್. ಅಲ್ಲ, ಆಮೇಲೆ ಒಡವೆಗಿನ್ನ ಹೆಚ್ಚಾಗಿ ನೀವು ಹೇಳ್ತಿದ್ರಲ್ಲ ಅವ್ನು ಹೇಳಿದ್ರೆ ಅಬ್ಬಸ ಅಥವಾ ಇನ್ನೇನೋ ಹೆಚ್ಚು ಕಮ್ಮಿ ಆ ರೀತಿಯಲ್ಲಿ ನಾನು ಹೇಳ್ತಾ ಇದ್ದಿದ್ದೇವಿನ ಸಾಹೇಬ್ರು ಹೇಳ್ತಿದ್ರು. ಆದ್ದರಿಂದ ಹೆಣ್ಮಕ್ಳು ಕೂಡ ಯಾವುದೇ ಒಡವೆಗಳಿದ್ದರೂ ಕೂಡ ಅದು ನಮ್ಮ ಜೀವನದ ಒಡವೆ ಆಗಬೇಕೇ ಹೊರತು ಪ್ರದರ್ಶನದ ಒಡವೆ ಆಗಬಾರದು. ಮತ್ತು ಅದೇ ರೀತಿ ಒಡವೆ ಎಷ್ಟು ಮುಖ್ಯವೋ ನಮ್ಮ ಜೀವನವೂ ಅಷ್ಟೇ ಮುಖ್ಯ, ರಕ್ಷಣೆಯೂ ಅಷ್ಟೇ ಮುಖ್ಯ. ಹಾಗಾಗಿ ಎಲ್ಲರೂ ಒಡವೆ ಹಾಕಬೇಡಿ ಅಂತಲ್ಲ, ಪ್ರದರ್ಶನ ಜಾಸ್ತಿ ಬೇಡ. ಆಲ್ರೈಟ್ ಮುಲ್ಲಾ ಸರ್, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್? ಏನಿಲ್ಲ, ಇದು ಸಮಾಜದಲ್ಲಿ ಒಂದು ಅವೇರ್ನೆಸ್ ಬರಬೇಕು. ಆಮೇಲೆ ಇದು ಪರ್ಮನೆಂಟ್ ಅಲ್ಲ, ಇದು ಇಂಥವೆಲ್ಲ ಬೇಕಾದಷ್ಟು ಇನ್ಸಿಡೆಂಟ್ಸ್ಗಳು ಆಗಿದ್ದಾವೆ. ಪೊಲೀಸ್ನವ್ರು ಆ್ಯಕ್ಟ್ ಮಾಡಿದ್ದಾರೆ, ಅದಕ್ಕೊಂದು ದಾರಿ ಕಂಡುಹಿಡಿತೀವಿ. ಮೇ ಬಿ ಅರ್ಲಿಯರ್ ಡೇಸಲ್ಲಿ ರೂರಲ್ ಏರಿಯಾದಲ್ಲಿ ಸೈಕಲ್ ಮೋಟರ್ಗಳು ಇಷ್ಟು ಇದ್ದಿಲ್ಲ, ಬರೀ ಸಿಟಿಯಲ್ಲಿತ್ತು, ಈಗ ಜಾಸ್ತಿ ಆಗಿದ್ದಾವೆ. ಇದರದ್ದು ಒಂದು ರಿಸಲ್ಟು ಕಾಸ್ ಆ್ಯಂಡ್ ಆ್ಯಕ್ಷನ್ ಅಂತ ಹೇಳ್ತೇವಲ್ಲ, ಇದೊಂದಾಯಿತು, ಇದಕ್ಕಾಯಿತು. ಆಮೇಲೆ ಇದನ್ನಿದೆಯಲ್ಲ ಸಂಸಾರದಲ್ಲಿ, ಸಿವಿಲೈಸೇಷನ್ನಲ್ಲಿ, ಕಲ್ಚರ್ನಲ್ಲಿ ಈ ಕಳ್ತನ ಅನ್ನೋದಿದೆಯಲ್ಲ ಮೊದಲಿಂದಾನು ಬಂದಿದ್ದು ಅಪರಾಧಗಳು. ಅದನ್ನ ಪೊಲೀಸ್ನವರಿದ್ದಾರೆ, ಕಂಟ್ರೋಲ್ ಮಾಡ್ಕೊಂತಾರೆ. ಹೋಪ್ಫುಲಿ ವಿ ಆರ್ ಎಫಿಷಿಯಂಟ್ ಎನಫ್ ಟು ಕಂಟ್ರೋಲ್ ಆಲ್ ದೀಸ್ ಥಿಂಗ್ಸ್. ಆಲ್ರೈಟ್ ಸರ್, ಗಣೇಶ್ ಸರ್, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್? ಯಾವುದೇ ಕಾರಣಕ್ಕೂ ಒಡವೆ, ಇದು ಬಂಗಾರದ ಬೆಲೆ ತುಂಬ ಜಾಸ್ತಿ ಆಗ್ತಾ ಇದೆ, ಆದರೆ ಬದುಕಿನ ಬೆಲೆನೂ ಜಾಸ್ತಿ ಆಗಬೇಕು. ಆಮೇಲೆ ನಮ್ಮ ಜೀವದ ಬೆಲೆಯೂ ಜಾಸ್ತಿ, ಅಷ್ಟೇ ಅದಕ್ಕಿಂತ ಹೆಚ್ಚಿನ ಮೌಲ್ಯ ಇದೆ. ಬಂಗಾರಕ್ಕೆ ಎಷ್ಟು ಮೌಲ್ಯವೋ ನಮ್ಮ ಜೀವನದ ಮೌಲ್ಯಗಳನ್ನು ಕಾಪಾಡೋ ದಿಕ್ಕಿನಲ್ಲಿ ನಮ್ಮ ಒಡವೆಗಳನ್ನು ಕಾಪಾಡ್ಕೋಬೇಕು, ಜೀವನೂ ಕಾಪಾಡ್ಕೋಬೇಕು. ಪ್ರದರ್ಶನಗಳು ಆದಷ್ಟು ಕಡಿಮೆ ಆಗಲಿ. ನೀವು ಒಂದು 2-3 ಪಾಯಿಂಟ್ ಹೇಳಿದ್ರಿ, ಅದೆಲ್ಲ ಬೇಡ, ಅಸೂಯೆಗೂ ಕಾರಣ ಆಗುತ್ತೆ. ನಾಗರಾಜ್ ಸರ್, ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್? ಆತ್ಮರಕ್ಷಣೆ ಭಾಳ ಮುಖ್ಯ. ಜೀವ ಇದ್ದರೆ ಜೀವನ. ಆದ್ದರಿಂದ ಪ್ರದರ್ಶನ ಕಡಿಮೆ ಆಗಬೇಕು. ಏನಾದರೂ ಸೇಫ್ಟಿ, ಈ ಥರ ರಂಗೋಲಿ ಬಿಡೋದು ಅದೆಲ್ಲ ನಮ್ಮಲ್ಲಿ ಎಸ್ಪೆಷಲಿ ಈ ತಿಂಗಳಲ್ಲಿ ಜಾಸ್ತಿ. ಬೇಳೆ ಸೂರ್ಯ ಹುಟ್ಟೋದು ಕೂಡ ಲೇಟು. ಸೂರ್ಯ ಹುಟ್ಟೋದು ಕೂಡ ಡಿಲೇ. ಒಡವೆ ಕಿತ್ಕೊಳ್ಳೋದಾಗ ನಿನ್ನ ಬಂಗಾರ ಯಾವುದು ರೋಡ್ಗಳು ಅದೊಂದು ಗೊತ್ತಾಗಲ್ವಲ್ಲ, ನಿಮ್ಮ ಮಕ್ಕೆ ಅಂತಂದಾಗ ಅವ್ನು ಬಿಸಾಕ್ಬಿಟ್ಟಿದ್ದ. ಅದು ಎಕ್ಸೆಪ್ಷನು. ಲೆಟ್ ಅಸ್ ನಾಟ್ ಇನ್ವೈಟ್ ಟ್ರಬಲ್.
ಬಟ್ ವಿ ಮಸ್ಟ್ ಬಿ ಅಲರ್ಟ್ ಅಷ್ಟೇ. ಆಲ್ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಮುಲ್ಲಾ ಸರ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ. ಒಟ್ಟಾರೆಯಾಗಿ ವೀಕ್ಷಕರೇ ಹೆಂಗಾಗೋಗಿದೆ ಅಂತಂದರೆ, ಒಂದು ಚಿನ್ನಕ್ಕಿರೋ ಬೆಲೆ ಒಬ್ಬ ಮನುಷ್ಯನ ಜೀವಕ್ಕಿಲ್ಲ ಅನ್ನೋ ಥರ ಆಗೋಗಿದೆ. ಆ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಬೇಡ, ನಾವು ಅಷ್ಟು ದುರಂತದ ಅಂತ್ಯವನ್ನು ಕಾಣೋದು ಬೇಡ, ಅಂತ ಪರಿಸ್ಥಿತಿಗೆ ಹೋಗೋದು ಬೇಡ. ಆದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಜ್ಯುವೆಲ್ರಿಗಳನ್ನು ಎಕ್ಸ್ಪೋಸ್ ಮಾಡೋದನ್ನು ದಯವಿಟ್ಟು ಬಿಟ್ಟು ಬಿಡಿ. ಐ ಆಮ್ ನಾಟ್ ಸೇಯಿಂಗ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇಲ್ಲ, ಕೈಂಡ್ಲಿ ಸ್ಟಾಪ್ ಇಟ್ ಅಂತ ಹೇಳ್ತಾ ಇದ್ದೀನಿ. ಮತ್ತು ಮಕ್ಕಳ ಮೇಲೆ ಜ್ಯುವೆಲ್ರಿಗಳನ್ನು ಹಾಕಿ ಅದನ್ನು ಶೋ ಆಫ್ ಮಾಡೋದನ್ನು ಸ್ಟಾಪ್ ಮಾಡಿ. ಆದಷ್ಟು ಬೆಳಗಿನ ಜಾವ ಎದ್ದು ಹೊರಗಡೆ ಹೋಗೋದನ್ನು ಕಮ್ಮಿ ಮಾಡಿ. ಮತ್ತು ಈವ್ನಿಂಗ್ ಟೈಮಲ್ಲಿ ನೀವು ವಾಕಿಂಗ್ ಎಲ್ಲ ಹೋಗಬೇಕಾದ್ರೆ ಶೋ ಆಫ್ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ವೆದರ್ ಯು ಕ್ಯಾನ್ ರಿಮೂವ್ ಇಟ್ ಆ್ಯಂಡ್ ಕೀಪ್ ಇಟ್, ಆರ್ ನೀವು ಅದನ್ನು ಒಂದು ಇಮಿಟೇಷನ್ ಜ್ಯುವೆಲ್ರಿ ಆದರೂ ನೀವು ಹಾಕೊಂಡು ಹೋಗ್ಬೋದು. ಬಟ್ ಥಿಂಕ್ ಆಫ್ ಯುವರ್ ಸೇಫ್ಟಿ, ಥಿಂಕ್ ಆಫ್ ಯುವರ್ ಲೈಫ್. ನಿಮ್ಮ ಜೀವನದ ಬಗ್ಗೆ ಗಮನ ಇರಲಿ ಅಂತ